ಶಕ್ತಿ. ಕಳೆದ 20 ವರ್ಷಗಳಿಂದ ವಿವಿಧ ವ್ಯಾಪಾರ ಮತ್ತು ಉದ್ಯಮಗಳ ಮುಖ್ಯಸ್ಥರಾಗಿ ಗಳಿಸಿದ ಯಶಸ್ಸಿನಿಂದ ಬಂದಿದೆ. ಆಡಳಿತ, ಹಣಕಾಸು ಮತ್ತು ಯೋಜನೆಗಳ ಅನುಷ್ಠಾನದಲ್ಲಿ ಶ್ರೀಮಂತ ಅನುಭವವನ್ನು ಪಡೆದಿದ್ದಾರೆ. ಕಳೆದ 15 ವರ್ಷಗಳಿಂದ ನಿರ್ಮಾಣ ಕ್ಷೇತ್ರಕ್ಕೆ ಒಡ್ಡಿಕೊಂಡು ಬೆಂಗಳೂರು ಸುತ್ತಮುತ್ತ ದೊಡ್ಡ ವಸತಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸಿದ್ದಾರೆ. ಇವರಿಗೆ ಪ್ರೈಡ್ ಆಫ್ ಕರ್ನಾಟಕ 2024ರ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಪ್ರೆಸ್ ಕ್ಲಬ್ ಬೆಂಗಳೂರು ಹೆಮ್ಮೆ ಪಡುತ್ತದೆ. ಥ್ಯಾಂಕ್ ಯು ಸರ್. ಒಂದೆರಡು ಮಾತುಗಳು ಇದೇ ಸಂದರ್ಭದಲ್ಲಿ. First, I would like to clarify that I'm not a doctor. I'm Shahid Mohsin. I'm born and brought up in Bangalore and doing a lot of services to society. For the past 40 years, I think Press Club of Bangalore is doing a yeoman service in changing the opinion of the people and forming both on the economic and social fronts. Lots of journalists have been associated with the Press Club of Bangalore. I'm thankful to them for having recognized few stalwarts for their human service to the society. Once again, I would thank the Press Club of Bangalore and its committee members. Thank you one and all. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಗಿರೀಶ್ ಗೌಡ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೋರ್ಕೊಳ್ತೀನಿ. ವೃತ್ತಿಯಲ್ಲಿ ವೈದ್ಯರಾಗಿದ್ದು ಪ್ರವೃತ್ತಿಯಲ್ಲಿ ಸಾಮಾಜಿಕ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಪರೂಪದ ಗುಣಗಳಿಂದ ತಮ್ಮ ವೃತ್ತಿ ಬದುಕಿಗೆ ಅಳವಡಿಸಿಕೊಂಡು ಸಮಾಜದ ಒಳಿತಿಗೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಅಂಡ್ ಆರ್ಥೋಪೆಡಿಕ್ಸ್ ಬೆಂಗಳೂರು, ಇಲ್ಲಿ ಇದು ಮುಖದ ಶಸ್ತ್ರಚಿಕಿತ್ಸಾ ವೈದ್ಯರಾಗಿ ಕೆಲಸ ನಿರ್ವಹಿಸ್ತಾ ಇದ್ದು 5,000ಕ್ಕೂ ಹೆಚ್ಚು ಸಂಕೀರ್ಣವಾದ ಮುಖದ ಆಘಾತ ಪ್ರಕರಣಗಳನ್ನು ಮತ್ತು ಸುಮಾರು 8,000 ಸಣ್ಣ ಶಸ್ತ್ರಚಿಕಿತ್ಸೆಗಳನ್ನು ನಿರ್ವಹಿಸಿ ದೇಶಾದ್ಯಂತ ಹೆಸರು ಗಳಿಸಿದ್ದಾರೆ. ಇಲ್ಲಿ ಜರ್ಮನಿಯಲ್ಲಿ ಕಾಸ್ಮೆಟಿಕ್ ಸರ್ಜರಿಗಾಗಿ ತರಬೇತಿ ಪಡೆದು ಅಲ್ಲೇ ವೈದ್ಯ ವೃತ್ತಿ ಆರಂಭಿಸಿದರು. ಇವರಿಗೆ ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡ್ 2024 ಕೊಡೋದಕ್ಕೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಹೆಮ್ಮೆ ಪಡುತ್ತದೆ. ಎಲ್ಲರಿಗೂ ನಮಸ್ಕಾರ. ನಮ್ಮಂಥ ಸರ್ಕಾರಿ ವೈದ್ಯರುಗಳನ್ನು ಗುರುತಿಸಿ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾದಿಂದ ನಮಗೆ ಸನ್ಮಾನ ಮಾಡ್ತಿರೋದು ಇನ್ನೂ ಸ್ಫೂರ್ತಿ ಕೊಡುತ್ತೆ. ಸಾಮಾನ್ಯವಾಗಿ ಬಡ ಪೇಷಂಟ್ಸೇ ನಮ್ಮ ಹತ್ರ ಬರೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಸೊ ಇಂಥ ಸನ್ಮಾನಗಳು ನಮಗೆ ತುಂಬ ಉತ್ತೇಜನ ಕೊಟ್ಟು ಸ್ಫೂರ್ತಿದಾಯಕ ಆಗಿ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ತೀವಿ ಅಂತ ಈ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾಗೆ ಪ್ರಾಮಿಸ್ ಮಾಡ್ತಾ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.